ಮತ್ತು ಕ್ರಿಸ್ಪಿಯಾಗಿ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತಲೂ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಸೇಮ್ ಖುಷಿ ಖುಷಿ ಬಿಟ್ಟಿತ್ತು. ಆ ತಪ್ಪು ಈ ಸಲ ಮಾಡಲಿಲ್ಲ. ಸ್ವಲ್ಪ ದಬ್ಬನ್ ಬಡ್ತೆ ರಾಯ, ದಬ್ಬನ್ ಬಡ್ತೇನೋ, ದಬ್ಬ ದಬ್ಬ ದಬ್ಬನ್ ಬಡ್ತೇನೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ತುಂಬ ಹೊತ್ತಾಗೋಗಿದೆ ಫ್ರೆಂಡ್ಸ್. ತುಂಬ ಅಂದರೆ ಎಷ್ಟೊತ್ತಾಗಿದೆ ನೋಡಿ, ಕತ್ಲಾಗ್ಬಿಟ್ಟಿದೆ. ಆಶಾ ಕುತ್ಕೊಂಡಲ್ಲಿ ಜೋಕಾಲಿಯಲ್ಲಿ ಆಟ ಆಡ್ತಾ ಇದ್ದಾಳೆ. ಇವಾಗ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇರೋದು 6:47 ಆಗಿಬಿಟ್ಟಿದೆ. ಬೆಳಿಗ್ಗೆ ಎಲ್ಲ ಅಡುಗೆ ಮಾಡಿದ್ದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಅಂತೂ ತೊಗೊಂಡಿದ್ದೀನಿ. ಬಟ್ ಅಡುಗೆ ಯಾವುದಾದ್ರೂ ಒಂದು ರೆಸಿಪಿ ನಾನು ಮಾಡಿದಂಥದ್ದು ಶೇರ್ ಖಂಡಿತ ಮಾಡ್ತೀನಿ. ಬಟ್ ಅದೇ ನಾನು ಈ ಹೆಡ್ಡಿಗೆ ನಾನು ಆಯಿಲ್ ಅಪ್ಲೈ ಮಾಡಿದ್ದೆ. ಇವತ್ತು ಸ್ನಾನ ಮಾಡಿಕೊಂಡು ಹೇರ್ ವಾಶ್ ಆಯಿತು, ಹಾಗೆ ಹೇರ್ ಸ್ಟ್ರೈಟ್ ಆಯಿತು. ಇದೆಲ್ಲ ಮಾಡ್ಕೊಂಡು ನಾನು ರೆಡಿ ಆಗೋ ಅಷ್ಟೊತ್ತಿಗೆ, ಮೇಕಪ್ ಮಾಡ್ಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ 7 ಗಂಟೆಗೆ 3 ನಿಮಿಷ ಕಮ್ಮಿ ಇದೆ ಅಷ್ಟೇನೆ. ಇವಾಗ ಬಂದು ನಮ್ಮ ಕೂಕು ಹೊರಗಡೆ ಕೂತಿದ್ದಾಳೆ. ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಕೂಕು ಏನು ಬೇಡ ಅಮ್ಮಂಗೆ ತೊಂದರೆ ಮಾಡೋದು ಬೇಡ ಅಂತಿದ್ದಾಳೆ. ನೋಡಿ ಆರಾಮಾಗಿ ಕೂತಿದ್ದಾಳೆ. ಹಾಗೆ ಗೋಬಿ ಮಂಚೂರಿ ಏನಾದರೂ ಮಾಡೋಣ ಅಂತಿದ್ದೀನಿ. ಬೇಡ ಅಂತಿದ್ದಾಳೆ. ಡ್ರೈ ಗೋಬಿ ಕೊಡ್ಕೊಳ್ಳ ಅಂತಿದ್ದೀನಿ. ಬೇಡ ಅಂತಿದ್ದಾಳೆ. ನೋಡೋಣ, ಟ್ರೈ ಮಾಡ್ತೀನಿ ಏನಾದರೂ ಮಾಡೋದಕ್ಕೆ. ಬೆಳಿಗ್ಗೆ ಬಂದು ಏನು ತಿಂಡಿ ಮಾಡಿದ್ದೆ ಅಂದರೆ, ನಾನು ಇದು ಹೆಸರು ಕಾಳುದು ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ಅದು ಹೆಸರು ಕಾಳು, ಹಾಗೆ ಹೆಸರು ಕಾಳನ್ನ ನೆನಾಕಿ ಚಿಕ್ಕದಾಗಿ ಮೊಳಕೆ ಬಂದುಬಿಟ್ಟಿತ್ತು. ಬೇಗ ಬರುತ್ತೆ ಮೊಳಕೆ ಅಂತಲೇ ಹೇಳ್ಬೋದು. ಚಿಕ್ಕದಾಗಿ ಮೊಳಕೆ ಬಂದಿದ್ದಂಥದ್ದು. ಇವಾಗ ಏನಾದರೂ ಸಮಥಿಂಗ್ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಏನು ಸ್ಪೆಷಲ್ ಮಾಡೋದು ಅಂತಂದರೆ ಗೋಬಿ ಮಂಚೂರಿ ಮಾಡೋಣ ಅಂತ. ಗೋಬಿ ಮಂಚೂರಿ ಬ್ಯಾನ್ ಅನ್ನೋದನ್ನು ಕೇಳಿದ ತಕ್ಷಣ ನೋಡಿ ಫ್ರೆಂಡ್ಸ್, ಎಷ್ಟು ಜೋರಾಗಿ ರಬ್ಬಾಗಿ ಹಚ್ಕೊಂಡ್ಬಿಟ್ಟಿದ್ದೀನಿ. ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದೀನಲ್ವಾ. ಐಬ್ರೋ ಪೆನ್ಸಿಲ್ನ ನಾನು ತೊಗೊಂಬರ್ಬೇಕು. ಹಳೆಯ ಒಂದು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಿದ್ದೀನಿ. ನಾಳೆ ಹೋದಾಗ ಹೊರಗಡೆ ತೊಗೊಂಬರ್ಬೇಕು ಫ್ರೆಂಡ್ಸ್. ಇವತ್ತು ಹೊರಗಡೆ ಹೋಗಲೇ ಇಲ್ಲ. ನಾನಂತೂ ಫುಲ್ ರೆಸ್ಟ್ ತಗೊಂಡೆ. ನನಗಂತೂ ರೆಸ್ಟ್ ಬೇಕು ಅನಿಸ್ತಾ ಇರುತ್ತೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀನಿ ಸಾಧ್ಯವಾದಷ್ಟು. ಹಾಗೆಯೇ ಇಂಟ್ರೊಡಕ್ಷನ್ ಕೊಡೋಂಥದ್ದಿರುತ್ತೆ. ಮೇನ್ ಏನಾದರೂ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ತೊಗೊಳ್ಳೋಂಥದ್ದಿರುತ್ತೆ. ಹಾಗೆ ಇವತ್ತು ರೆಸ್ಟ್ ಮಾಡಿದೆ. ಹೊರಗಡೆ ಎಲ್ಲ ಹೋಗೋಂಥ ನೆಸೆಸಿಟಿ ಇರಲಿಲ್ಲ. ಇಲ್ಲೇ ಒಂದು ಅಂಕಲ್ ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ಹಾಲು ತೊಗೊಂಬಂದೆ. ಹಾಲಿಗೋಸ್ಕರ ನಾನು ಡೈರಿಗೆ ಹೋಗ್ತಾ ಇದ್ದೆ ಹೊರಗಡೆಯಲ್ಲಿ. ಇವರು ನಮ್ಮ ಅಂಗಡಿಗೆ ಬರ್ರಿ, ಯಾಕೆ ಬರೋದಿಲ್ಲ ಅಂತೇಳಿ ಇಲ್ಲೊಂದು ಇಬ್ಬರು ಅಂಗಡಿಯವರು ನಮ್ಮ ಅಂಗಡಿಗೆ ಬರೋದಿಲ್ಲ, ನೀವು ಆ ಕಡೆಗೆ ಹೋಗ್ತೀರಾ ಅಂತೇಳಿ ಹೇಳ್ತಾ ಇರ್ತಾರೆ. ನಾನು ಯಾವ ಅಂಗಡಿಗೆ ಹೋಗಬೇಕು ಒಂದು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ಅಂಗಡಿ ಇದೆ. ಅವರು ನೋಡಿದರೆ ನಮ್ಮ ಅಂಗಡಿಗೆ ಬರೋದೇ ಇಲ್ಲ, ನೀವು ಯಾವಾಗಲೂ ಒಂದ್ಸಲ ಬರ್ತೀರಾ ಅಂತಾರೆ. ಇಲ್ಲೋದ್ರೆ ಅಂಕಲ್ ಅವರು, ಏನಮ್ಮ ಎಷ್ಟು ದಿನ ಆಯ್ತು, 2 ದಿನ ಹೋಗಲಿಲ್ಲ ಅಂದರೆ, ಏನಮ್ಮ ಇವತ್ತು ಬಂದೇ ಇಲ್ಲ, 3 ದಿನ ಆಯಿತು ಬಂದೇ ಇಲ್ಲ, ನೀನು ಎಲ್ಲೋಗಿದ್ದೆ, ಊರಿಗೆ ಹೋಗ್ಬಿಟ್ಟಿದ್ಯಾ ಅಂತ ಅವ್ರು ಕೇಳ್ತಾರೆ. ನಾನೇನು ಮಾಡ್ತೀನಿ, ಸಮ್ಟೈಮ್ಸ್ ಬೇಜಾರಾದಾಗ, ಬೇಜಾರೇನು ಆಗೋದಿಲ್ಲ ಅಂಗಡಿಯವ್ರ ಮೇಲೆ, ನನಗೆ ಯಾಕೆ ಬೇಜಾರು, ಅವರಿಬ್ಬರು ಅಂಗಡಿಗೆ ಹೋಗೋದಿಲ್ಲ. ನಾನೇನು ಮಾಡ್ತೀನಿ, ಸೀದಾ ಡೈರಿಗೆ ಹೋಗ್ಬಿಡ್ತೀನಿ. ಡೈರಿಗೆ ಹೋಗ್ಬಿಟ್ಟು ಹಾಲನ್ನ ತೊಗೊಂಬರ್ತೀನಿ, ಹಾಲು ಮೊಸರು. ಹಂಗೆ ಮಾಡ್ತಿದ್ದೆ. ಹಾಗಾಗಿ ಒಂದು ನಿಮಿಷ ಈ ಫ್ರಿಜ್ ಓಪನ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದು ಕುಯ್ಯ ಅಂತ ಒಯ್ಕೊಂತ ಇದೆ. ಇಲ್ಲ ಅಂತಂದರೆ ನಾನೇನು ಮಾಡ್ತೀನಿ, ಅಲ್ಲೋಗಿ ಹಾಲು ತೊಗೊಂಬರ್ತದೆ. ಇನ್ನೇನು ಗಾಡಿ ತೊಗೊಂಡು ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು ಇಲ್ಲೇ ಅಂಕಲ್ ಅಂಗಡಿಗೆ ಹೋಗಿ ಹಾಲು ತೊಗೊಂಬರೋದ್ರಿಂದ ನಾನು ಹೊರಗಡೆ ಹೋಗಿಲ್ಲ. ಹೊರಗಡೆ ಹೋಗದೆ ಇರೋದಕ್ಕೆ, ಅಂದರೆ ಬೈಕ್ ತೊಗೊಂಡು, ಅಂದರೆ ಗಾಡಿ ತೊಗೊಂಡು ನಾನು ಹೊರಗಡೆ ಹೋಗದೆ ಇರೋದಕ್ಕೆ ಈ ಐಬ್ರೋ ಪೆನ್ಸಿಲ್ ಏನು ಖಾಲಿ ಆಗಿದೆಯಲ್ಲ, ಅದು ಒಳ್ಳೆಯದೊಂದು ಒರಿಜಿನಲ್ ಕ್ವಾಲಿಟಿ ತಂದಿಲ್ಲ. ಮನೇಲೆ ಒಂದು ಚಿಕ್ಕದಿತ್ತು, ಹಳೇದು. ನಾವು ಟಿಕ್ ಟಾಕ್ ಮಾಡುವಾಗ ಯೂಸ್ ಮಾಡ್ತಾ ಇದ್ದಂಥದ್ದು. ಟಿಕ್ ಟಾಕ್ ಮಾಡುವಾಗ ಅನ್ಸುತ್ತೆ, ಇಲ್ಲ ಟಿಕ್ ಟಾಕ್ ಬ್ಯಾನ್ ಆಯ್ತಲ್ಲ, ಆಚೆಗೆ ನಾನು ತೊಗೊಂಡಿದ್ದಂಥದ್ದು. ಅದು ಹಾಗೆ ಇತ್ತು, ಒಂದು ಪುಟಾಣಿದು. ಅದನ್ನು ನಾನು ಇವಾಗ ಸದ್ಯಕ್ಕೆ ಮಟ್ಟಿಗೆ ಸ್ವಲ್ಪ ಐಬ್ರೋ ಶೇಪ್ ಇರಲಿಲ್ಲ ಅಂತೇಳಿ ಈ ರೀತಿ ಹಚ್ಕೊಂಡ್ಬಿಟ್ಟದ್ದು. ಜಾಸ್ತಿ ರಬ್ಬಾಗ್ಬಿಡ್ತದೆ. ನಾನು ಹಿಂಗಾಗುತ್ತೆ, ಸ್ವಲ್ಪ ಮುಟ್ಟ ಸಾಕು ಜಾಸ್ತಿ ಆಗುತ್ತೆ. ಕಣ್ಣಿಗೆ ಇಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೋಬೋದು, ಅಷ್ಟೊಂದು ಪವರ್ ಆಗಿದೆ ಅದು. ಚೂರು ಮುಟ್ರೆ ಕೈಯೆಲ್ಲ ಆಗ್ಬಿಡುತ್ತೆ, ಒಂದು ಚೂರು ತೆಗೆದ್ಬಿಟ್ಟು ಅಷ್ಟೊಂದಿದೆ. ಅದನ್ನು ನಾನು ಇವಾಗ ಸದ್ಯಕ್ಕೆ ಮಟ್ಟಿಗೆ ಯೂಸ್ ಮಾಡಿಕೊಂಡೆ. ಶೇಪ್ ಕೊಡಿಸ್ಕೋಬೇಕು. ಶೇಪ್ ತೆಗೆದ್ರೂ ಕೂಡ ಶೇಪ್ ಇರುತ್ತೆ ಅಷ್ಟೇ, ಬಿಟ್ಟರೆ ಅಷ್ಟೊಂದು ತಿಕ್ಕಾಗಿಲ್ಲ. ಹಾಗಾಗಿ ಅಪ್ಲೈ ಮಾಡಲೇಬೇಕಾಗುತ್ತೆ. ಸ್ವಲ್ಪ ಬೇಜಾರು ಮಾಡ್ಕೊಬಿಡಿ, ಯಾರು ಕೂಡ ಏನು ಅಂದ್ಕೊಬಿಡಿ. ಇದೊಂದು ಲಾಗಲ್ಲಿ ಹೀಗಿರುತ್ತೆ. ನಾಳೆ ನಾನು ಹೋಗ್ಬಿಟ್ಟು ಫಸ್ಟ್ ಹೋಗಿ ಒಂದು ತೊಗೊಂಬರ್ತೀನಿ, ಐಬ್ರೋ ಪೆನ್ಸಿಲ್ ತೊಗೊಂಬರ್ತೀನಿ. ಸ್ವಲ್ಪ ರಬ್ ಮಾಡಲೇಬೇಕು, ಯಾಕಂದರೆ ನನಗೆ ಸ್ವಲ್ಪ ಐಬ್ರೋಸು ಕಮ್ಮಿ ಇದೆ, ತೆಳುಗಿದ್ದಾವೆ. ಲೈನ್ ಮಾಡಿದ್ರೂ ಏನಂತಂದರೆ ಮೇಲಿಂದ ಕೆಳಗಡೆ ಸ್ವಲ್ಪ ಶೇಪ್ ತೆಗೆದ್ರೂ ಕೂಡ, ತೆಗ್ಸಿದ್ರೂ ಕೂಡ, ಶೇಪ್ ಕೊಟ್ಟರು ಕೂಡ ನನ್ನ ಐಬ್ರೋಸಿಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ತೆಳುಗಿರ್ತವೆ. ಸ್ವಲ್ಪ ಹೈಲೈಟಾಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕು, ಉದ್ದ ಕಾಣಬೇಕು, ಸ್ವೀಟಾಗಿ ಕಾಣಬೇಕು ಅಂದರೆ ಸ್ವಲ್ಪ ರಬ್ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಜಾಸ್ತಿ ಓವರ್ ಆಗಿಬಿಡ್ತು, ಏನು ಮಾಡೋದಕ್ಕಾಗೋದಿಲ್ಲ. ಇದೊಂದು ವ್ಲಾಗಲ್ಲಿ ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಕೇಳ್ತಿದ್ರಿ ಏನು ಅಂತ ಹೇಳಿದರೆ,
ಯಾವುದಿದು ಲಿಫ್ಟಿಕ್ಕು ಮೈ ಗಾಡ್ ಏನು ಹಿಂಗಿದೆ ಹಾಂ. ಆರೆಂಜ್ ಕಲರು ನಿಮಗೆ ಒಂಚೂರು ಸೂಟ್ ಆಗ್ತಾ ಇಲ್ಲ, ಒಂಚೂರು ಚೆನ್ನಾಗಿ ಕಾಣ್ತಿಲ್ಲ, ಕಲರ್ ಚೇಂಜ್ ಮಾಡಿ, ಫಸ್ಟ್ ಕಲರ್ ಚೇಂಜ್ ಮಾಡಿ ಅಂತೇಳಿ. ಇವಾಗ ನೋಡಿ ಹೇಗಿದೆ, ಈ ಒಂದು ಕಲರ್ ಚೆನ್ನಾಗಿದೆಯಾ, ಈ ಒಂದು ಕಲರು ನನಗೆ ಸೂಟಬಲ್ ಆಗುತ್ತಾ, ಇದು ಒಂದು ಹೇಗಿದೆ ಕಲರ್ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಫಸ್ಟ್ ಈಗ ಮನೆ ಆಗ್ತಾಯಿದ್ನಲ್ಲ ಒಂಥರ ಬೀಟ್ರೋಟ್ ಕಲರಿಂದು ಒಂಥರ ರೆಡ್, ಅದು ಬೀಟ್ರೋಟ್ ಕಲರ್ ಸೇಮ್ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಎಲ್ಲ ವ್ಲಾಗಲ್ಲೂ ಕೂಡ ಅದೊಂದೇ ಕಲರ್ ಯೂಸ್ ಮಾಡ್ತಾ ಇದ್ದೆ. ಹಾಗಾಗಿ ನಂಗೆ ಯಾಕೋ ಬೇಜಾರು ಅನಿಸ್ತು. ಓ ಮೈ ಗಾಡ್ ಏನಪ್ಪ ಯಾವಾಗಲೂ ಒಂದೇ ಕಲರ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಅಂತೇಳಿ. ಸುಮಾರು ಇತ್ತು ನನ್ನ ಹತ್ರ ಒಂದು 5-6 ಕಲರ್ಸ್ ಇದ್ದಾವೆ. ಸುಮಾರು ಒಂದು ಆರೆಂಜ್ ಇದೆ, ಒಂದು ಇವಾಗ ಒಂದು ನೋಡಿದ್ರಲ್ವ ಅದು ಲೈಟ್ ಆರೆಂಜು, ಇನ್ನೊಂದು ಒಂದು ಸ್ವಲ್ಪ ಅದು ಲಿಫ್ಟಿಕ್ ಇದು ಬರುತ್ತೆ, ಇದು ಪೆನ್ಸಿಲ್, ನಾನು ಎಣ್ಣೆ ಹಾಕಿದ್ದು ಪೆನ್ಸಿಲ್ ಆರೆಂಜು. ಅದಕ್ಕೂ ಮುಂಚೆ ಒಂದು ಆರೆಂಜ್ ಹಾಕ್ತೀನಿ, ಅದು ಮಾಮೂಲಿ ಲಿಫ್ಟಿಗೆ ತರದ್ದೆ. ಇದು ಒಂದು ಕೂಡ ಪೆನ್ಸಿಲಿಂದೆ ಒಂದು ಪಿಂಕ್ ಕಲರ್, ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಈ ಒಂದು ಲಿಫ್ಟಿಕ್ಕು ಸುಮಾರು ಇದ್ದಾವೆ. ಮತ್ತು ಒಂದೊಂದು ಕಾಫಿ ಕಲರ್ ಇದೆ, ನಮಗಂತೂ ಅದೊಂದು ಚೂರು ಇಷ್ಟ ಆಗಲ್ಲ. ಕಲರ್ನ ಹಾಕೋದಕ್ಕೆ ಹೋಗೋದಿಲ್ಲ ನಾನು. ಒಂದು ಹಾಡಲ್ಲಿ ಹಾಕಿದ್ದೀನಿ, ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಅದು ಯಾವುದೋ ಒಂದಿದೆ, ಇದು ಎಂಥ ಮಧುರ ಈ ನಮ್ಮ ಅನುರಾಗ, ಆ ಹಾಡಲ್ಲಿ ಹಾಕಿದ್ದೀನಿ ನಾನು. ಅದಂತೂ ಚೂರು ಚೆನ್ನಾಗಿಲ್ಲ, ನಂಗೆ ಇಷ್ಟನೇ ಆಗೋದಿಲ್ಲ. ಅದು ನಾನು ಕಿರ್ಗಣ ನೋಡೋದು ಇಲ್ಲ, ನನಗೆ ಅಷ್ಟು ಇಷ್ಟನೇ ಆಗಲ್ಲ. ತಗೊಂಡಿದ್ದೀನಿ ಅದು ಒಂದು ಯಾವತ್ತು ಆ ಒಂದು ಲಿಫ್ಟಿಕ್ಕು ತುಂಬ ದಿನದಿಂದ ಮೂಲೆಗೆ ಬಿದ್ದಿದೆ, ಒಂದು ಬಾಕ್ಸಲ್ಲಿ ಇದೆ, ಚೆನ್ನಾಗಿರೋದ್ರಿಂದ ಅದು ಚೂರು ಸೌದಿಲ್ಲ, ಏನೂ ಆಗಿಲ್ಲ. ಅದು ಬಿಸಾಕೋದಕ್ಕೆ ಮನಸ್ಸಿಲ್ಲದ ಕಾರಣ ನಾನು ಅದನ್ನು ಏನೂ ಅದು ಬಿಸಾಕ್ದಂಗೆ ಹಾಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಆದರೂ ಕೂಡ ಲಾಸ್ಟ್ ಟೈಮು ನನ್ನ ಮಗಳು ಮೈಸೂರಿಗೆ ಹೋದಾಗ ನನ್ನ ಮಗಳು ಏನು ಮಾಡಿದ್ರೆ ಲಿಫ್ಟಿಗೆ ತಗೋಬೇಕು ಅಂತ ಸುಮ್ಮನೆ ನೋಡ್ತಾ ಇದ್ವಿ. ಅದರಲ್ಲೂ ಆಯಿತು ಒಂದು ಯಾವುದೋ ಒಂದು ಒಳ್ಳೆ ಕಲರ್ ಅಂದರೆ ಅದೇ ಕಲರೇ ಸೇಮ್ ಕಲರ್ ತಗೊಂಡ್ಬಿಟ್ಟಿದ್ದಾಳೆ. ತೋರಿಸ್ತೀನಿ ನಾನು ನಿಮಗೆ ಒಂದ್ಸಲ ಬೇಕಿದ್ರೆ, ಇವಾಗ ತೋರಿಸ್ತೀನಿ ಇರಿ ಒಂದು ನಿಮಿಷ. ಆ ಕಲರ್ ಸೇಮ್ ಕಾಫಿ ಕಲರ್ ಮುಂಚೆನಿತ್ತು ಅದೇ ಕಲರ್ನೇ ನನ್ನ ಮಗಳು ತಗೊಂಡ್ಬಂದಿದ್ದಾಳೆ. ಐ ವಿಲ್ ಶೋ ಯು. ನೋಡಿ ಫ್ರೆಂಡ್ಸ್, ನೋಡಿ ಸೇಮ್ ಕಲರ್, ಇದು ಮುಂಚೆನೇ ಕಲರ್, ಈ ಕಲರ್ ಇತ್ತು, ಈ ಒಂದು ಕಲರು ಮುಂಚೆನೇ ಇತ್ತು ನನ್ನ ಹತ್ರ. ನಾನು ಇದನ್ನು ಹಚ್ತಾನೆ ಇರಲಿಲ್ಲ. ಈ ಒಂದು ಲಿಫ್ಟಿಕ್ ನೋಡಿ ನನಗೆ ಇದು ಇಷ್ಟನೇ ಆಗಲ್ಲ. ಹೆಂಗಿದೆ ಗೊತ್ತಾ, ಕೈಯೆಲ್ಲ ಡ್ರೈ ಆಗಿದೆ. ನಾನು ಕೊಬ್ಬರಿನೂ ಹಚ್ಚಲ್ಲ, ಏನಿಲ್ಲ, ವ್ಯಾಸ್ಲಿನ್ ತರಬೇಕು. ನೋಡಿ ಸೇಮ್ ಇದು ಕೂಡ ಅದೇ, ಬೇಕಿದ್ರೆ ನೋಡಿ ಇದು ಕೂಡ ಅದೇ. ಇದು ಹಳೇದು, ಇದು ಹೊಸದು. ಎಲ್ಲಿ ಒಂದು ತಗೊಂಡ್ರೆ ಇದೇನೇ ಚೂಸ್ ಮಾಡಿಬಿಟ್ಟಿದ್ದಾಳೆ ನನ್ನ ಮಗಳು. ನೋಡಿ ಈ ಒಂದು 2 ಕಲರ್ ಸುಮ್ಮನೆ, ನಂಗೆ ಈ ಕಲರೇ ಫಸ್ಟ್ ಆಫ್ ಆಲ್ ಇಷ್ಟ ಇರಲ್ಲ, ಇದು ಯೂಸ್ ಮಾಡ್ತಾ ಇರಲಿಲ್ಲ. ಮತ್ತು ಸೇಮ್ ಇದು ಮತ್ತು ಇದೇ ತೊಗೊಂಡ್ಲು. ಹಾಗಾಗಿ ಅದು ಮೂಲೆಗಿದೆ, ಬಿಸಾಕೋದಕ್ಕೆ ಮನಸ್ಸಿಲ್ಲ ಅಷ್ಟೇ. ಇದು ನ್ಯೂ, ಒಂದು ತಿಂಗಳಾಗಿಲ್ಲ ತೊಗೊಂಬಂದು, ಮೈಸೂರಲ್ಲಿ ತೊಗೊಂಡಿದ್ದು. 50 ರುಪೀಸ್ದು ರೋಡ್ ಸೈಡಲ್ಲಿ ನೋಡಿ ಹಿಂಗಿದೆ. ನನಗೇನಿದೆ ಅಷ್ಟು ಈ ಕಲರೇ ಇಷ್ಟ ಆಗಲ್ಲ ಫ್ರೆಂಡ್ಸ್, ಇದು ಅಷ್ಟೇ ಚೆನ್ನಾಗಿರೋದಿಲ್ಲ. ಹಾಗಾಗಿ ಇವೆರಡು ಸವಿಯೋದು ಇಲ್ಲ, ಏನಿಲ್ಲ. ಒಂದು 3-4 ಕಲರ್ ಇದೆ ಸುಮಾರು, ಅದನ್ನ ಯೂಸ್ ಮಾಡ್ತಿದ್ರೂ ನನಗೆ ಜಾಸ್ತಿ ಪರ್ಪಲ್ ಕಲರು ಅಂದರೆ ಬೀಟ್ರೋಟ್ ಕಲರಿಂದ ಇದೆ, ಅದನ್ನು ನಾನು ಜಾಸ್ತಿ ರೆಗ್ಯುಲರಾಗಿ ಯೂಸ್ ಮಾಡೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಇದು ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ನೆನ್ನೆ ಹಾಕಿದ್ನಲ್ವ ನಾನು ವ್ಲಾಗಲ್ಲಿ, ನೆನ್ನೆ ಹಾಕಿದ್ದೆ ನೋಡಿ, ಆ ಒಂದು ಕಲರು ನನಗೆ ತುಂಬ ಲೈಟಾಗಿ ಅವಾಗೊಮ್ಮೆ ಈಗೊಮ್ಮೆ ಒಂದು ಸ್ವಲ್ಪ ಫರಿ ಚೇಂಜ್ ಅನಿಸುತ್ತೆ, ನನಗೆ ಅದು ಕೂಡ ಇಷ್ಟ ಆಗುತ್ತೆ. ಅದಾದಮೇಲೆ ಇನ್ನೊಂದು ಆರೆಂಜ್ ಒಂಥರ ಆಯಿಲ್ ಟೈಪೇ ಕಾಣುತ್ತೆ, ಅದು ಆಯಿಲ್ ಥರ ಒಂದು ಲೈಟ್ ಆರೆಂಜು, ಅದು ಕೂಡ ಯಾವಾಗ ನಾನು ಶೇರ್ ಮಾಡ್ತೀನಿ. ಆ ಒಂದು ಆರೆಂಜ್ ಕಲರ್ ಕೂಡ ನನಗೆ ಇಷ್ಟ ಆಗುತ್ತೆ. ಎರಡನ್ನೂ ಇಲ್ಲಿಗೆ ಆರೆಂಜು, ಪಿಂಕು, ಪರ್ಪಲು, ಇದೊಂದು 4 ಕಲರ್ ಇಷ್ಟ ಆಗುತ್ತೆ ನನಗೆ. ಆ 4 ಕಲರ್ ಇದೆ ಸದ್ಯಕ್ಕೆ, ಅದನ್ನು ಯೂಸ್ ಮಾಡ್ತೀನಿ. ಬೇರೆ ತೊಗೊಂಡ್ರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಟೈಮ್ ಆಯಿತು ಫ್ರೆಂಡ್ಸ್. ಇವಾಗ ಏನಾದರೂ ಸ್ವಲ್ಪ ಗೋಬಿ ಮಂಚೂರಿ ಏನಾದರೂ ಮಾಡೋಣ, ಅಥವಾ ಡ್ರೈ ಗೋಬಿ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಆಸೆ ಆಗ್ತಾಯಿತ್ತು, ಕ್ರೇವಿಂಗ್ ಆಗ್ತಾಯಿತ್ತು. ಡ್ರೈ ಗೋಬಿ ಮಾಡೋಣ ಅಥವಾ ಗೋಬಿ ಮಂಚೂರಿ ಮಾಡೋಣ, ಏನೋ ಸ್ಪೆಷಲ್ ಮಾಡೋಣ ಅಂತೇಳಿ ನೋಡೋಣ, ಟ್ರೈ ಮಾಡ್ತೀನಿ ಇವತ್ತಕ್ಕೆ. ಕೂಕು ಕರೆಯೋಣ ಬನ್ನಿ, ಕೂಕು ಕರೆಯೋಣ ಬನ್ನಿ. ಕೂಕು ಬಾ, ಗೋಬಿ ಮಂಚೂರಿ ಮಾಡ್ಕೊಡ್ತೀನಿ ಬಾ. ಡ್ರೈ ಗೋಬಿ ಮಾಡಲಾ ಏನು ಗೋಬಿ ಮಂಚೂರಿ ಮಾಡಲಾ? ಹಾಂ, ಲೈಟ್ ಆಫ್ ಮಾಡಿ ಬಾಕ್ಲಾಕು. ಮತ್ತು ಅದನ್ನ ಹಾಕಿ ಮ್ಯಾಟು ಕೈ ತೊಳ್ಕೊಬೇಕಿತ್ತಲ್ಲ. ಹೇಗಿದೆ ನೋಡಿ ಫ್ರೆಂಡ್ಸ್, ಡ್ರೈ ಗೋಬಿ ಮಾಡೋಣ, ಏನು ಮಾಡೋದು ಗೊತ್ತಿಲ್ಲ. ಈ ಒಂದು ಗೋಬಿ ತೊಗೊಂಡು ಬಂದಿದ್ದೀನಿ, ಇಲ್ಲಿ ಇಟ್ಟಿದ್ದೀನಿ. ನೋಡೋಣ, ಏನು ಮಾತಾಡ್ತಾ ಇದ್ದಲ್ವ ನಾನು ನಿಮ್ಮ ಜೊತೆ, ಮಾತಾಡೋಣ, ಕಂಪ್ಲೀಟ್ ಮಾಡಿಬಿಡ್ತೀನಿ. ಹಾಗೆ ಏನು ಅಂತಂದರೆ, ಆ ಒಂದು 3-4 ಕಲರು ನನಗೆ ಇಷ್ಟ ಆಗೋವಂಥದ್ದು ಫ್ರೆಂಡ್ಸ್. ಇವಾಗ
ಈ ಒಂದು ಕಲರ್ ಕೂಡ ಚೆನ್ನಾಗಿದೆ. ಈ ಪೆನ್ಸಿಲ್ ಹಾಕಿ ಹಚ್ಚುವಾಗ ಈಸಿಯಾಗಿ ಸ್ಪ್ರೆಡ್ ಆಗಬೇಕು, ಚೆನ್ನಾಗಿರುತ್ತೆ. ನೋಡೋಣ, ಒಂದು ಕಾಸ್ಟ್ಲಿದು ಒಂದು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರೋದು, ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಅದೇ ಖಂಡಿತ ತೊಗೊಂಡ್ರೆ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ. ಇದು ಕಲರ್ ತುಂಬಾ ಚೆನ್ನಾಗಿದೆ. ಈ ಪೆನ್ಸಿಲ್ ಅಂತಾರಲ್ವಾ, ಪೆನ್ಸಿಲ್ ಲಿಫ್ಟಿಕ್ಕು ನನಗೆ ಹಚ್ಚೋದಕ್ಕೆ ಇಷ್ಟ ಆಗೋದಿಲ್ಲ. ತಿಕ್ಕಬೇಕು ಹಾಕಿದ್ದೀನಿ, ಅದೆಲ್ಲ ನೋವಾಗುತ್ತೆ ಪ್ಲೀಸ್. ಓಕೆ ಫ್ರೆಂಡ್ಸ್, ಬೇಗ ಬೇಗ ಈ ಒಂದು ಡ್ರೈ ಗೋಬಿನೋ ಅಥವಾ ಗೋಬಿ ಮಂಚೂರಿನೋ ಏನಾದರೂ ಒಂದು ಮಾಡೋಣ. ಏನು ಬೇಡ, ನನಗೆ ಏನು ಬೇಡ ಅಂತ ಹೇಳ್ತಾ ಇದ್ದಾಳೆ. ನಾನೇನಾದರೂ ಡ್ರೈ ಗೋಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಗೋಬಿ ಮಂಚೂರಿಗಿಂತ ಡ್ರೈ ಗೋಬಿನೇ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ. ನೋಡೋಣ, ಡ್ರೈ ಗೋಬಿನೇ ಮಾಡ್ತೀನಿ. ಗೋಬಿ ಮಂಚೂರಿ ಮಾಡಬೇಕಂದ್ರೆ ಎಲೆಕೋಸು ತಗೊಂಬಂದು ಗೋಬಿ ಮಂಚೂರಿ ಮಾಡೋಣ. ನೋಡೋಣ, ಮಾರ್ಕೆಟ್ ಕಡೆಗೆ ಹೋದರೆ ಗೋಬಿ ಮಂಚೂರಿ ಇದು ಎಲೆಕೋಸು ತೊಗೊಂಬಂದು, ಇನ್ನೊಂದು ಚಾಟ್ ಮಸಾಲೆ ಎಲ್ಲ, ಒಂದು ಪಿರಿ ಮಸಾಲ ಅಂತ ಅದಿಲ್ಲ, ಅದನ್ನು ಅಷ್ಟನ್ನು ತೊಗೊಂಬಂದು ನೋಡೋಣ. ನಾಳೆ ನಾಡ್ದೊಳಗೆ ಸಾಧ್ಯವಾದರೆ ಗೋಬಿ ಮಂಚೂರಿನ ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ, ಬನ್ನಿ ಇದನ್ನೆಲ್ಲ ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊಳ್ಳೋಣ. ತುಂಬ ದಿನಗಳ ನಂತರ ನಾನು ಈ ಒಂದು ಹೂಕೋಸನ್ನ ತೊಗೊಂಬಂದಿದ್ದಂಥದ್ದು. ನಾನು ರೆಗ್ಯುಲರಾಗಿ ತರೋದಿಲ್ಲ, ಇದರಿಂದ ಪಲ್ಯ ಅದೆಲ್ಲ ಏನು ಮಾಡೋದಿಲ್ಲ. ಸಣ್ಣ ವಯಸ್ಸಿಂದನೂ ಕೂಡ ಈ ಹೂಕೋಸು ಅಂದರೆ ಸ್ವಲ್ಪ ಹೆದರಿಕೆ. ಏನಕ್ಕೆ ಅಂದರೆ ನಮ್ಮಮ್ಮರು ಅಡುಗೆ ಮಾಡೋಂಥ ಕಾಲದಿಂದಲೂ ಕೂಡ ತುಂಬ ಸ್ಪ್ರೆಡ್ ಆಗಿದ್ದಂಥ ನ್ಯೂಸು, ಹೂಕೋಸಲ್ಲಿ ಹುಳ ಇರ್ತವೆ ಹಾಗೆ ಹಿಂಗೆ ಅಂತ. ಇವತ್ತವರೆಗೂ ಕೂಡ ನಾನು ಇಲ್ಲಿವರೆಗೂ ನೋಡಿರಲಿಲ್ಲ. ಲಾಸ್ಟ್ ಟೈಮು ತೊಗೊಂಬಂದಾಗ ಮಾತ್ರ ಆಕಾಶ್ ಕಲರ್ದೊಂದು ಸಣ್ಣ ಸಣ್ಣ ಹುಳ ಇರುತ್ತೆ, ಅಕ್ಕಿಯಲ್ಲಿ ಇರುತ್ತಲ್ಲ ಆ ಥರದ್ದು. ಅವಾಗ ನೋಡಿದ್ದಷ್ಟೇ. ಆ ಹುಳ ಇರುತ್ತೆ ಅಂದಾಗಿಂದನೂ ಅವರು ಯಾವಾಗ ನ್ಯೂಸ್ ಸ್ಪ್ರೆಡ್ ಮಾಡಿದ್ರಲ್ವ, ಅವಾಗಿಂದನೂ ಕೂಡ ನಾವು ಯೂಸೇ ಮಾಡಿದ್ದು ನನಗೆ ಗೊತ್ತೂ ಇಲ್ಲ. ಹಾಗೆ ನಾನು ಅದನ್ನು ನೋಡಿರಲಿಲ್ಲ. ನಾನು ಇರಲಿ ಅಂತ ಗೋಬಿ ಮಂಚೂರಿಗೆ ಇದು ಫೇಮಸ್ ಅಲ್ವಾ, ಇದರಿಂದನೇ ಅಲ್ವಾ ಚೆನ್ನಾಗಾಗೋದು ಗೋಬಿ ಮಂಚೂರಿ, ಹಾಗೆ ಡ್ರೈ ಗೋಬಿ ಇವೆಲ್ಲ ಮಾಡೋಂಥದ್ದು. ಹಾಗಾಗಿ ಇರಲಿ ಆಶಂಗೆ ಈ ಥರದ್ದೆಲ್ಲ ಕ್ರಿಸ್ಪಿಯಾಗಿ ಮಾಡೋಂಥದ್ದು, ಕ್ರಿಸ್ಪಿಯಾಗಿರೋಂಥ ತಿನಿಸುಗಳು ಇಷ್ಟ ಆಗುತ್ತೆ. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ನಿಮ್ಮ ಜೊತೆನೂ ಅಂತೇಳಿ ತೊಗೊಂಡು ಬಂದಿದ್ದಲ್ಲ ಲಾಸ್ಟ್ ಟೈಮು 2 ಮಂತ್ಸ್ ಬ್ಯಾಕು. ಅವಾಗ ನಾನು ನೋಡಿದಾಗ ಚಿಕ್ಕದು ಆಕಾಶ್ ಕಲರ್ದು ಸ್ವಲ್ಪ ಹುಳಗಳು ಸಿಕ್ಕಿತ್ತು. ಈ ಸಲ ಮಾತ್ರ ಒಂದು ಹುಳನೂ ಸಿಗಲಿಲ್ಲ. ಆದರೂ ಕೂಡ ಇರಲಿ ಅಂತೇಳಿ ಬಿಸಿನೀರು ಕಾಸಿ ಅರಿಶಿನ ಪುಡಿ ಉಪ್ಪು ಹಾಕಿ ನಾನು ಬಿಸಿನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಅದನ್ನೆಲ್ಲ ಸ್ಲೈಸಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ, ಅದನ್ನೆಲ್ಲ ನಾನು ಸ್ಟವ್ನ ಆಫ್ ಮಾಡಿ ಆ ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ನಾನು ಅದನ್ನು ಮಿಕ್ಸ್ ಮಾಡೋಂಥದ್ದು. ನೋಡಿ, ಆಫ್ ಮಾಡಿದ್ದೀನಿ ನಾನು. ಈ ನೀರಿಗೆ ಉಪ್ಪು ಅರಿಶಿನ ಹಾಕಿದ್ದೀನಿ. ಇವಾಗ ಈ ಒಂದು ಏನು ಇದೆಯಲ್ಲ ಹೂಕೋಸನ್ನ ಈ ಮಟ್ಟಕ್ಕೆ ನಾನು ಸ್ಲೈಸಸ್ ಮಾಡ್ಕೊಂಡಿರೋದು. ತೀರಾ ಚಿಕ್ಕದು ಮಾಡ್ಕೊಂಡ್ಬಿಟ್ರೆ ನುಚ್ಚಾದಂಗೆ ಆಗುತ್ತೆ. ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಅಂದರೆ ನಾನು ಕೆಡಿಸ್ಬಿಟ್ಟಿದ್ದೆ. ನಾನು ಕುದಿಯೋ ನೀರಿಗೆ ಈ ಥರದ್ದು ಸಣ್ಣದಾಗಿ ಹೆಚ್ಚಿಬಿಟ್ಟಿದ್ದೀನಿ, ಕುದಿಯೋ ನೀರಿಗೆ ಹಾಕಿಬಿಟ್ಟಿದ್ದೆ ನಾನು. ಅವಾಗ ತುಂಬಾ ಪೀಸ್ ನುಚ್ಚಾಗಿ ಹೋಗ್ಬಿಟ್ಟಿತ್ತು. ಆ ತಪ್ಪು ಈ ಸಲ ಮಾಡಲಿಲ್ಲ, ಸ್ವಲ್ಪ ದಪ್ಪನೇ ಮಾಡಿದೆ. ತಿನ್ನೋದಕ್ಕೂ ಕೂಡ ಚೆನ್ನಾಗಿತ್ತು, ಬಾಯಿ ತುಂಬಾನು ಕೂಡ ಚೆನ್ನಾಗಿ ಸಿಗ್ತಿತ್ತು. ಹಂಗಾಗಿ ಈ ಸಲ ಮಾಡಿದ್ದಂಥ ಒಂದು ಏನು ಡ್ರೈ ಗೋಬಿ ರೆಸಿಪಿ ನನಗೆ ಅಷ್ಟಾಗಿ ಕೆಡಲಿಲ್ಲ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂತು. ಕಾರ್ನ್ಫ್ಲೋರ್ದು ಇಟ್ಟಿರಲಿಲ್ಲ, ಹಂಗೆ ಮಧ್ಯಾಹ್ನ ತೊಗೊಂಬಂದೆ. ಈಗ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಮತ್ತು ಕಾರ್ನ್ಫ್ಲೋರ್ದು ಹಿಟ್ಟನ್ನು ಕೂಡ ಹಾಕಿ ನೋಡಿಕೊಂಡು ಕಣ್ಣಳ್ತಿಲ್ಲಿ ಹಾಕ್ತಾಯಿದ್ದೀನಿ. ಇಷ್ಟೇ ಕ್ವಾಂಟಿಟಿಯಲ್ಲಿ ಅಂತ ಏನಿಲ್ಲ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಕಾರ್ನ್ಫ್ಲೋರ್ದು ಹಿಟ್ಟು. ಇನ್ನೊಂದು ಪ್ಯಾಕ್ ತರ್ತಿದ್ದೆ ನಾನು ಚಿಕ್ಕದು ಒಂದು, ಅಂದರೆ ನಾನು ಮಾಲ್ಗೆಲ್ಲ ಹೋಗಲಿಲ್ಲ, ಇಲ್ಲೇ ಅಂಕಲ್ ಅಂಗಡಿಲಿ ತೊಗೊಂಬಂದಿದ್ದಂಥದ್ದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ತಾಯಿದ್ದೀನಿ. ನಮ್ಗೆ ಇಷ್ಟ ಆಯಿತು ಅಂದರೆ ಗರಂ ಮಸಾಲ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಬೇರೆದು ಗ್ರೀನ್ ಚಟ್ನಿ ಆ ಥರದ್ದೆಲ್ಲ ನಾನು ರೆಡಿನೂ ಮಾಡ್ಕೊಂಡಿರಲ್ಲ. ನನ್ನ ಮಗಳಿಗೆ ಅದೆಲ್ಲ ಇಷ್ಟ ಅಂತೆ. ನನಗೆ 2 ಕ್ವಾಂಟಿಟಿಲಿ ಮಾಡೋದಕ್ಕೆ ಅಷ್ಟಾಗಿ ಸರಿ ಬರೋದಿಲ್ಲ ಅನಿಸ್ತು. ಹಂಗಾಗಿ ಅದೆಲ್ಲ ನಾನು ಮಾಡೋದಕ್ಕೂ ಹೋಗಲಿಲ್ಲ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೆ ಅರ್ಚ್ಕಾರದ ಪುಡಿ ಇದನ್ನೆಲ್ಲನೂ ಹಾಕಿದ್ದೀನಿ. ಧನಿದ ಪೌಡ್ರ್ ಅದೆಲ್ಲ ಏನೂ ಹಾಕೋದಕ್ಕೆ ಹೋಗಿಲ್ಲ. ಉಪ್ಪನ್ನ ನಾನು ಲಾಸ್ಟಿಗೆ ಹಾಕ್ತೀನಿ, ಮರ್ತ್ಬಿಟ್ಟೆ ನಾನು. ಹಾಗಾಗಿ ಇವಾಗ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ಚಿಮ್ಮಿಸ್ಕೋಬೇಕು ನೋಡಿಕೊಂಡು. ದಬ್ಬ ಅಂತ ಹಾಕೋಣಕ್ಕೆ ಹೋಗ್ಬಾರ್ದು ಬೋಂಡಕ್ಕೆ ಹಾಕ್ದಂಗೆ. ಯಾಕಂದರೆ ಇದು ಡ್ರೈ ಗೋಬಿ ಆಗಿರೋದ್ರಿಂದ ಇದು ಕ್ರಿಸ್ಪಿಯಾಗಿರಬೇಕು ಮತ್ತು ಡ್ರೈ ಆಗೇ ಇರಬೇಕು, ರೋಸ್ಟು ಆಗಿರಬೇಕಲ್ವ. ಹಾಗಾಗಿ ನಾವು ಇದಕ್ಕೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಉಪ್ಪನ್ನ ಹಾಕ್ತಾ ಇರೋಂಥದ್ದು ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟನ್ನು ಕೂಡ ಹಾಕಿದ್ದೀನಿ. ನನಗೆ ಇನ್ನೊಂದು ಸ್ವಲ್ಪ ಕೋಟಿಂಗ್ ಜಾಸ್ತಿ ಬೇಕು ಅನ್ನಿಸ್ತು, ಒಂದು ಸ್ವಲ್ಪ ಅಂದರೆ ಕಾರ್ನ್ಫ್ಲೋರ್ ಹಿಟ್ಟು ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಕಾರ್ನ್ಫ್ಲೋರ್ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಈ ಕಡೆ ಸ್ಟವ್ ಹಚ್ಚಿ ನಾನು ಬಾಣಲಿ ಇಟ್ಬಿಟ್ಟು ನಾನು ಎಣ್ಣೆ ಕಾಯಲಿಕ್ಕೆ ಆಯಿಲ್ ಹಾಕಿ ಇಡ್ತಾ ಇದ್ದೀನಿ. ಈ ಕಡೆ ಇದ್ರ ಪಾಡಿಗಿದು ಎಣ್ಣೆ ಬಿಸಿ ಆಗಲಿ. ಇದು ತುಂಬಾ ಬಿಸಿ ಆದ್ರೂ ಚೆನ್ನಾಗಿರೋದಿಲ್ಲ, ಮೀಡಿಯಮಾಗಿ ಬಿಸಿ ಆಗಿರಬೇಕು. ಸಣ್ಣ ಉರಿನಲ್ಲೇ ನಾವು ಇದನ್ನು ಫಸ್ಟು ರೋಸ್ಟ್ ಮಾಡ್ಕೊತ ಆಮೇಲೆ ಹೈ ಫ್ಲೇಮ್ ಕೊಡಬೇಕು, ಅವಾಗ ಚೆನ್ನಾಗಾಗುತ್ತೆ. ಜಾಸ್ತಿ ದಬ್ಬ ಉರಿ ಇಟ್ಟು ನಾವು ಮಾಡಿದ್ರು ಕೂಡ ಅಷ್ಟಾಗಿದ್ದು ಇದಾಗೋದಿಲ್ಲ, ಬೇಗ ಸೀದೋಗ್ಬಿಡುತ್ತೆ. ಒಳಗಡೆ ಇರೋದು ಹಸಿ ಅನ್ನೋಂಥದ್ದು ಬೆಂದ್ಕೊಳ್ಳೋದಿಲ್ಲ. ಹಾಗಾಗಿ ಇವಾಗ ಇದನ್ನ ಇನ್ನೊಂದ್ಸಲ ನಾನು ಮಿಕ್ಸ್ ಮಾಡ್ತಾ ಇರೋಂಥದ್ದು. ಲಾಕ್ಡೌನ್ ಟೈಮಲ್ಲೆಲ್ಲ ನಾನು ಕೂಡ ಗೋಬಿ ಮಂಚೂರಿ ಎಲ್ಲ ಮಾಡ್ತಾ ಇದ್ದೆ. ನನ್ನ ಮಗಳಿಗೆ ತುಂಬ ಇಷ್ಟ ಅಂತೇಳಿ. ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಒಂದ್ಸಲ ಕೆಟ್ಟೋಗ್ತಾಯಿತ್ತು, ಒಂದ್ಸಲ ಚೆನ್ನಾಗಿ ಬರ್ತಾಯಿತ್ತು. ಅವಾಗೆಲ್ಲ ವೀಡಿಯೋ ಅಂಥದ್ದೇನೂ ಇರಲಿಲ್ಲ, ಅಕೌಂಟ್ ಅನ್ನೋದೊಂದು ಇತ್ತು ಅಷ್ಟೇನೆ.
ಡ್ರೈ ಗೋಬಿ ಮಾಡಿ ಎಷ್ಟೊಂದು ದಿನ ಆಗೋಯ್ತು ಗೊತ್ತಾ, ತುಂಬ ದಿನ ಆಗೋಯ್ತು. ಲಾಸ್ಟು ಆಶೆ ಇಷ್ಟಪಟ್ಟು ತುಂಬ ಇಷ್ಟಪಟ್ಟಿದ್ದು. ಅವಳು ಚೆನ್ನಾಗಿ ಏನು ತಿಂದೇ ಇರೋಣ ಅಂತೇಳು ಒಂದು ಗೋಬಿ ಮಂಚೂರಿ ಇಷ್ಟಪಡ್ತಾಳೆ. ಅವಳು ತುಂಬ ಇಷ್ಟಪಡೋದು. ಮುಂಚೆ ಅಮ್ಮ ಗೋಬಿ ಮಂಚೂರಿ ತಂದು ನನಗೆ ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಒಂಥರ ಲೈಫೇ ಬ್ಲ್ಯಾಂಕ್ ಆದಂಗಿತ್ತು. ಇವಳು ಅಮ್ಮ ಗೋಬಿ ಮಂಚೂರಿ ಅಂದರೆ ಏನಂತಾನೆ ಗೊತ್ತಿಲ್ಲ. ಇವಳು ಕೇಳೋಳು ನನಗೆ ಯಾವ ಗೊತ್ತಾ, ಇಲ್ಲೊಂದು 5-6 ವರ್ಷದ ಹಿಂಚೆ ಅಷ್ಟು ನಾನು ಅಂದರೆ ಒಂದು ಯಾವುದೋ ಒಂದು ಇದ್ರೊಳಗೆ ಸಿಲ್ಕಂಗೆ ಕುತ್ಕೊಂಡ್ಬಿಡ್ತಾರಲ್ಲ, ಏನು ಮಾಡೋದು ಗೊತ್ತಾಗದೆ ಆ ಥರ ಇದ್ದಿದ್ದು ನಾನು. ಆವಾಗ ಇವಳು ಅಮ್ಮ ಗೋಬಿ ಮಂಚೂರಿ ತಂದುಕೊಡು, ಪಾನಿಪುರಿ ತಂದುಕೊಡು ಅಂತೆಲ್ಲ ಈಗಲೂ ಕೇಳ್ತಾಳೆ. ಟೇಸ್ಟ್ ಹಿಡಿಯೋದು ಇವಳೇನೆ. ಅಂಥೇಳಿ ಯಾಕೋ ಗೋಬಿ ಮಂಚೂರಿ ಕೇಳ್ತಾ ಇಲ್ಲ ಇವಾಗ ಜಾಸ್ತಿನ. ಹೊರಗಡೆ ಹೋದ್ರೂ ಕೂಡ ಕಮ್ಮಿ ಕೇಳೋಂಥದ್ದು. ಮೊನ್ನೆ ಲಾಸ್ಟ್ ಟೈಮ್ ಮಾಡಿಕೊಟ್ಟೆ, ಅಂದರೆ ಒಂದು 2 months ಆಯಿತು. ಡ್ರೈ ಗೋಬಿ ಮಾಡಿಕೊಟ್ಟಿದ್ದೆ, ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ಇವಾಗ ಯಾಕೋ ನನಗೇನೆ ತಿನ್ನಬೇಕು ಅನ್ನಿಸ್ತು. ಇದು ಟೇಸ್ಟ್ ಹೇಳ್ಕೊಟ್ಟಿದ್ದೆ ಆಶೆ ನನಗೆ, ಈ ತಿನ್ನಬೇಕು ಇದನ್ನು ಡ್ರೈ ಗೋಬಿ ಅಥವಾ ಗೋಬಿ ಮಂಚೂರಿ, ಪಾನಿಪುರಿ ಅದೆಲ್ಲ ಇದ್ರೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾವುದೋ ಒಂದು ಲೋಕದಲ್ಲಿ ಕೂತ್ಕೊತಾ ಇದ್ದೆ, ಯಾವುದೋ ಒಂದು ಯೋಚನೆ ಮಾಡ್ಕೊಂಡು ಕೂತ್ಕೊಂತ ಇದ್ದೆ, ಈ ಥರ ಇರ್ತಿದ್ದು. ಅವಳು ಅಮ್ಮ ಅದು ತಿನ್ನೋಣ ಇದು ತಿನ್ನೋಣ ಅತ್ತಮ್ಮ ಅಂದಾಗ ನಾನು ಅವಾಗ ಇವಳು ತಂದು ಕೊಡ್ತಿದ್ದಲ್ಲ, ನಾನು ಟೇಸ್ಟ್ ಮಾಡಿದಾಗ ನಂಗೆ ಒಂದು ಸ್ವಲ್ಪ ರುಚಿ ಹಿಡಿತಿತ್ತಲ್ಲ, ಹಾಗಾಗಿ ನಂಗೆ ಗೊತ್ತಾಗ್ತಿದ್ದು. ಇವಾಗ ನಾನೇ ಜ್ಞಾಪಿಸ್ಕೊಂಡು ಮಾಡ್ತಾ ಇರೋದು. ಇದು ಹೇಳ್ಕೊಟ್ಟಿದ್ದು ಆಶಿ ಖುಷಿ ಹೇಳ್ಕೊಟ್ಲು ಫ್ರೆಂಡ್. ಕೊಡ್ಬೇಕು. ಲಾಸ್ಟ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಡ್ರೈ ಗೋಬಿ. ವಾವ್, ಸೂಪರ್ ಟೇಸ್ಟಿಯಾಗಿತ್ತು. ಅದಕ್ಕೆ ಏನು ಹಾಕೋದಿಲ್ಲ. ಇವಾಗ ಹೇಳ್ಬೇಕು ಅಂದರೆ ಟ್ರೆಂಡಿಂಗಲ್ಲಿ ಅದೇ ಇರೋದು. ಎಲ್ಲಿ ನೋಡಿದ್ರು ಗೋಬಿ ಮಂಚೂರಿ ಅಂಗಡಿಗಳಲ್ಲಿ ಡ್ರೈ ಗೋಬಿ ಸ್ಟಾಕ್ ಇಟ್ಟಿರ್ತಾರೆ. ಅವನು ಕೂಡ ಮಕ್ಕಳು ಕೇಳಿಸ್ಕೊಂಡು ನಾವು ಯಾವಾಗನ ಆ ಕಡೆ ಹೊರಗಡೆ ಔಟ್ ಸೈಡ್ ಹೋದಾಗ ಏನಾದರೂ ಗೋಬಿ ಮಂಚೂರಿ ಅದು ಪಾನಿಪುರಿ ಮಸಾಲೆ ಪುರಿ ತಿಂತ ಕುಂತಿದ್ದಾಗ ಮಕ್ಕಳು ಬಂದುಬಿಟ್ಟು ಭಯ ನನಗೆ ಡ್ರೈ ಗೋಬಿ ಕೊಡು ಅಂತ ಕೇಳಿಸ್ಕೊಂಡು ತಿಂತಾಯಿದ್ರು. ಡ್ರೈ ಗೋಬಿ ಚೆನ್ನಾಗಿರುತ್ತೆ. ನಾನು ಕೂಡ ಈಗ ಒಂದು 3-4 ಸಲದ ಹಿಂಚೆ ನಾನು ಊರಿಂದ ಬರುವಾಗ, ನನ್ನ ತವ್ರ ಮನೆಯಿಂದ ಬರುವಾಗ, ಮೈಸೂರಿಂದ ಬರುವಾಗ ಒಂದು 1/4 kg ಅಷ್ಟು ನಾನು ಡ್ರೈ ಗೋಬಿ ಕಟ್ಟಿಸ್ಕೊಂಡ್ಬಂದಿದ್ದೆ. ಅದನ್ನೆಲ್ಲ ನಾನು ಹುರ್ಕೊಂಡು ಅಥವಾ ಅದಕ್ಕೆಲ್ಲ ಮಸಾಲೆ ಹಾಕಿ ತಿನ್ನೋದಕ್ಕಲ್ಲ, ಅದು ಹಂಗೆ ತಿನ್ನೋದಕ್ಕೆ ತಿಂದು ಖಾಲಿ ಮಾಡಿದೆ. ಮೋಸ್ಟ್ಲಿ ನಾವು ಇರಲಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಹಳ್ಳಿಲಿದ್ವಿ ಅವಾಗ. ಲಾಸ್ಟ್ ಟೈಮ್ ಅನ್ಸುತ್ತೆ ಮೋಸ್ಟ್ಲಿ ಹಳ್ಳಿಲಿದ್ವಿ. ಬಂದ್ವಿ, ಮನೆ ಬಿದ್ದೋಗ್ಬಿಟ್ಟಿತ್ತು ಅಲ್ಲ. ಡ್ರೈ ಗೋಬಿ ಮಂಚೂರಿ ಕಟ್ಸ್ಕೊಂಡ್ ಬಂದು ನೋಡ್ತೀವಿ, ಅಲ್ಲಿ ಆ ಟೈಮ್ ಅವತ್ತೇ ಮನೆ ಬಿದ್ದೋಗ್ಬಿಟ್ಟಿತ್ತು. ಅಲ್ಲಿಂದ ಅತ್ಲಾಗ ಇನ್ನು 2-3 ತಿಂಗಳು ಇದ್ವಿ ನಾವು. ಇದ್ದು ಆಮೇಲೆ ನೋಡ್ಕೊಂಡು ಹೋಗೋದೇ ಬೇಡ ಅನ್ಕೊಂಡು ಬಂದ್ವಿ ಈ ಕಡೆಗೆ. ಹಾಗೆ ಅವಾಗ ತಂದು ಡ್ರೈ ಗೋಬಿ ನಾವು ಕೂಡ ತಿಂತಿದ್ದು. ಮನೆಗೆ ಬಂದಾಗ ಇಲ್ಲಿ ಬಂದಾಗ 2 months ಬ್ಯಾಕ್ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಇವಾಗ ಒಮ್ಮೆ ಮಾಡ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದೆ, ಕಾಯ್ತಾ ಇದೆ. ಬೇಗ ಕೈ ಹ್ಯಾಂಡ್ ವಾಶ್ ಮಾಡಿಕೊಂಡು ಈ ಕಡೆ ಎಣ್ಣೆನೂ ಕೂಡ ಕಾಯ್ದಿತ್ತಲ್ವ. ಸಣ್ಣ ಒಂದು ಫ್ಲೇಮಲ್ಲೇ ಕಮ್ಮಿ ಉರಿಯಲ್ಲೇ ನಾನು ಎಣ್ಣೆನ ಬಿಸಿ ಮಾಡ್ಕೊಂಡಿರೋಂಥದ್ದು. ಫುಲ್ ಹೈಯಲ್ಲಿ ನಾವು ಯಾವುದೇ ಒಂದು ಬೋಂಡನಾಗಿರಲಿ, ಈ ಥರ ಗೋಬಿ ಮಂಚೂರಿನಾಗಿರಲಿ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಮೀಡಿಯಮಲ್ಲೇ ಇರಬೇಕು ಯಾವತ್ತು. ಆಮೇಲೆ ನೆಕ್ಸ್ಟು ನಾವು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ, ಅವಾಗ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತಲೂ ಹೇಳ್ಬೋದು. ಫಸ್ಟ್ ಟೈಮ್ ಆಗ್ತೀವಲ್ವ ಇವಾಗ ನಾವು ಗೋಬಿ ಮಂಚೂರಿ ಮಾಡಲಿಕ್ಕೆ, ಅವಾಗ ಸ್ವಲ್ಪ ಮೀಡಿಯಮಲ್ಲಿ ಒಂದು ಎಣ್ಣೆ ಅದಕ್ಕೆ ಕಾದಿರುತ್ತೆ. ಈ ಒಂದು ಸಲ ಒಂದು ಇಬ್ಬೆ ತೆಗಿತೀವಲ್ವ, ನೆಕ್ಸ್ಟ್ ಸಲಕ್ಕೆ ಅದು ತುಂಬಾ ಬಿಸಿಯಾಗಿರುತ್ತೆ. ಆವಾಗ ಕಮ್ಮಿ ಉರಿಯಲ್ಲೇ ಹಾಕಿದ ತಕ್ಷಣ ಕೂಡ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಬೇಗ ಫಸ್ಟ್ ಟೈಮೇ ಬೇಗ ಜಾಸ್ತಿ ಉರಿ ಕೊಟ್ಬಿಟ್ಟು ಬೇಗ ಮಾಡ್ತೀವಿ ಅಂತ ಹೋದರೆ ಅದು ನಾವು ಮಾಡ್ತಿರೋಂಥ ರೆಸಿಪಿ ಅಥವಾ ಏನು ನಾವು ಫ್ರೈ ಮಾಡಲಿಕ್ಕೆ ಹೊರಟಿರ್ತೀವಲ್ಲ, ಅದು ಸ್ವಲ್ಪ ಕೆಡೋ ಚಾನ್ಸ್ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಡ್ರೈ ಗೋಬಿ ಆಗಿದೆ. ಮನೇಲಿ ಮಾಡಿದಂಥದ್ದು ಹೊರಗಡೆ ಔಟ್ಸೈಡಲ್ಲಿ ಏನು ಮಾಡ್ತಾರಲ್ವ ಅದಕ್ಕಿಂತನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೇಗಿದೆ? ಇನ್ನು ತಿಂದಿಲ್ಲ ನಾನು. ಟೇಸ್ಟ್ ನೋಡ ನೀನು ಅಲ್ಲಿ ಹಾಕಿದ್ದೀನಿ ಮಾಡಲಿಕ್ಕೆ. ಟೇಸ್ಟ್ ನೋಡುವ. ಚೆನ್ನಾಗಿದೆ. ಗೋಬಿ ಮಂಚೂರಿಗಿಂತ ಇದೇ ಚೆನ್ನಾಗಿಲ್ಲ. ಸೂಪರ್ ಟೇಸ್ಟ್. ನೀವು ಟ್ರೈ ಮಾಡಿ. ಅಂತ ಗ್ರೀನ್ ಚಟ್ನಿ ಮಾಡ್ತಾರೆ. ಅದೇನು ಪುದೀನ ಚಟ್ನಿನ ಏನಪ್ಪ? ಗ್ರೀನ್ ಚಟ್ನಿ ಅದು ಮಾಡಬೇಕು. ಸ್ವೀಟ್ ಚೆನ್ನಾಗ ಪುದೀನ ಚಟ್ನಿ ಮಾಡ್ತಾರೆ ನೋಡು. ಅದು ಬೇಗ ಖಾಲಿ ಆಗಬೇಕು ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಆದಮೇಲೆ ಯೂಸ್ ಮಾಡಿದ್ರೆ ಕೆಟ್ಟೋಗ್ಬಿಡ್ದು. ಅದಕ್ಕೆ ಮಾಡಲ್ಲ. ರೆಡಿ ತರಬೇಕು. ಕೆಮಿಕಲ್ ಹಾಕಿರ್ತಾರೆ ಅಂತ ಬೇಡ. ಒಂದಿಷ್ಟೇ ಇಷ್ಟು ಮಾಡಷ್ಟೆ. ಸ್ವಲ್ಪ ಅಷ್ಟು ಪುದೀನ ಹಾಕ್ಬಿಟ್ಟು ಹಸಿರುಗಾಯಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಉಪ್ಪು ಹಾಕಿ ಇನ್ನೇನು ಹಾಕ್ತಾರೆ, ನೀರು ಹಾಕಿ ಮಿಕ್ಸಿಲಿ ಗ್ರರ್ ಆಗೋಯ್ತು. ರೆಡಿ.
ಮಿಕ್ಕಿದ್ದು ಗೋಬಿಯನ್ನು ಮಾಡಿದೆ, ಡ್ರೈ ಗೋಬಿ. ಹಾಗೆ ಕಾಫಿ ರೆಡಿ. ಟೇಕ್ ದಿಸ್. ಟೆಲ್ ಮಿ ಯಾವುದು ನಂದು ಹೇಗಿದೆ ಅಂತ. ಸವಿಬೇಕು ಫ್ರೆಂಡ್ಸ್, ನಾನು ಎಂಜಾಯ್ ಮಾಡಬೇಕು. ಹೌದಾ? ಆಶಾ ನಾನು ತಿಂದಿದ್ದು ತುಂಬಾ ಚೆನ್ನಾಯಿತು. ನೋಡಿ ಫ್ರೆಂಡ್ಸ್ ಯಾವ ಥರ ಬೇವಿತಾ ಇದ್ದೀನಿ ಅಂತ. ಓ ಮೈ ಗಾಡ್, ಸಖತ್ತು ಶೆಕೆ ಆಗ್ತಾ ಇದೆಯಪ್ಪ ಇವತ್ತು. ಇದು ಚಳಿಗಾಲ ಅಲ್ವಾ, ಏನು ಶೆಕೆ ಆಗ್ತಾ ಇದೆ ಗೊತ್ತಾ? ಶಿವ ಶಿವ ಶಿವ, ಶೆಕೆ ಅಂದರೆ ಶೆಕೆ ಅಲ್ಲ ಕುಕ್ಕು, ಶೆಕೆ ಅಲ್ಲ? ಹಾಂ ಹೌದು. ಹೆಂಗಿತ್ತು ಕುಕ್ಕು? ಚೆನ್ನಾಯ್ತಾ? ಅಮ್ಮನ ಕೈ ರುಚಿ ಚೆನ್ನಾಯ್ತಾ? ಏನು ನಮ್ಮ ಆಶಾ ಹೇಳ್ತಿದ್ದಾಳೆ ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿ ಡಾರ್ಕ್ ಆತಮ್ಮ ಅಂತೇಳಿ. ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಮ್ಮ, ಒಂದು ಸ್ವಲ್ಪ ಕ್ಷಮಿಸ್ಬಿಡಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಅಂತ. ನಾಳೆ ಹೋಗ್ಬಿಟ್ಟು ಪೆನ್ಸಿಲ್ ತರಬೇಕು ಫ್ರೆಂಡ್ಸ್. ನನ್ನ ಹತ್ರ ಐಬ್ರೋ ಅಷ್ಟೊಂದು ದಪ್ಪ ಇಲ್ಲ, ಹಂಗಾಗಿ ಸ್ವಲ್ಪ ಹಿಂಗೆ ಅಂದ್ಕೊಡೋದು ಇಷ್ಟು ದೊಡ್ಡದೋಗಿತ್ತು ಫ್ರೆಂಡ್ಸ್. ನಾನೇ ತಿಕ್ಕಿಲ್ಲ ಹಾಕಿ ಹಿಂಗೆ ಸುಮ್ಮನೆ ಹಿಂಗೆ ಟಚ್ ಮಾಡಿದ್ದು ಇಷ್ಟು ಅಗಲಾಗ್ಬಿಟ್ಟಿದೆ. ಅದು ಅಂಥ ಪವರ್ಫುಲ್. ಅದು ಮೋಸ್ಟ್ಲಿ ಇಲ್ಲಿಗೆ ಅಂಟಿಸೋದು ಹೆಂಗೆ ಕತ್ತಿ ಎಂಥದ್ದು ಕೊಟ್ಟೋರ ನಾನು ಯೂಸೇ ಮಾಡ್ತಾಯಿರಲ್ಲ. ಲಾಕ್ಡೌನ್ ಆದಮೇಲೆ ತೊಗೊಂಬಂದಿದ್ದು ಅಂಥದ್ದು. ಅಲ್ಲೇ ಇತ್ತು ಮೂಲೆಗೆ ಫುಲ್ ಖಾಲಿ ಆಗಿಬಿಡ್ತು. ನೆನ್ನೆ ಖಾಲಿ ಆಯ್ತು ಅಂತ ಇದನ್ನು ಸದ್ಯಕ್ಕೆ ಯೂಸ್ ಮಾಡಿದೆ. ಹೊರಗಡೆ ಹೋಗಿಲ್ಲ ನಾನು. ಎಷ್ಟೇ ಸಿಕ್ಕರೆ ನನಗೆ ಅಮೃತ ಸಿಕ್ಕಂಗೆ ಆಗ್ಬಿಡ್ತಿದೆ. ಹಾಗೆ ಡ್ರೈ ಗೋಬಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಹೇಗಿದೆ ಔಟ್ಫಿಟ್ಟಿಂಗ್ ಚೆನ್ನಾಗಿದೆ. ದಬ್ಬನ್ ಬಡ್ತೇ ರಾಯ, ದಬ್ಬನ್ ಬಡ್ತೇನೋ, ದಬ್ಬನ್ ಬಡ್ತೇನೋ. ಬರ್ರಿ ಐಲೈಟ್ಸಿಗೆ ಹುಡ್ಕದೆ. ನನ್ನ ಕಾಮಿಡಿಯಾಗಿ ತೋರ್ಸೋಳೆ ಇವಳು ಫ್ರೆಂಡ್ಸ್. ನನ್ನ ಕಾಮಿಡಿಯನ್ನಲ್ಲ, ಇವಳು ನಗ್ಲಿ ಅಂತನೋ ಅಥವಾ ನಾನು ಖುಷಿಯಾಗಿದ್ದಾಗಲೋ ಏನಂಗೆ ಕಪ್ಪಲಾಟ ಆಡೋದು ಮನೆಯೊಳಗೆ ನಾವು ಆಡ್ಕೊತೀವಿ. ಹಿಂಗೆ ವಿಡಿಯೋ ಮಾಡ್ಬಿಡ್ತಾಳೆ. ಅದು ಯಾವುದೋ ಒಂದು ಶ್ರುತಿ ಅವ್ರದ್ದು ಫಿಲಮಲ್ಲಿ ಅವ್ರ ಮಗ ವಿಡಿಯೋ ಮಾಡೋದು, ರಾಮಶ್ಯಾಮ ಬಾಮ ಸೆಂಟರ್ ಗಾಳಿ ಅಂತ ಅವ್ರ ಮಗ ಶ್ರುತಿ ಅವ್ರನ್ನ ಡ್ಯಾನ್ಸ್ ಮಾಡ್ಬೇಕಾರೆ ಅವ್ರ ಮಗ ಶ್ರುತಿ ಮಗ ಹಿಂಗೆ ವಿಡಿಯೋ ಮಾಡ್ಬಿಟ್ಟು ಅದನ್ನ ಫ್ರೆಂಡ್ ಮುಂದೆ ಹಾಕ್ಬಿಟ್ಟು ಮರ್ಯಾದೆ ತೆಗಿಯಲ್ವಾ, ಹಂಗೆ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇವಳು. ನಾನು ಮರ್ಯಾದೆ ತೆಗಿಯಕ್ಕೇನೆ ಹಿಂಗೆ ಮಾಡ್ತೀಯ ನೀನು? ಏನು ಕುಕ್ಕು ಕುಕ್ಕು ಮಾಡಿ ಏನು ಕುಕ್ಕು ಹೇಗಿತ್ತು ಗೋಬಿ? ಚೆನ್ನಾಗಿತ್ತು. ಹೋದ್ಸತಿಕ್ಕಿಂತ ಈ ಸಲ ಚೆನ್ನಾಗಿತ್ತಲ್ಲ. ಹೋದ್ಸತಿ ನೀನು ಈ ಥರ ಮಾಡಿರಲಿಲ್ವಾ? ಏನೇನು ಹಾಕಿರಿ ಇಂಗ್ರೀಡಿಯೆಂಟ್ಸ್? ಹೌದಾ, ಕ್ರಿಸ್ಪಿಯಾಗೂ ಇತ್ತು ಈ ಸಲ. ಜಾಸ್ತಿ ಚೆನ್ನಾಯ್ತಲ್ಲ. ದಪ್ಪ ಕಟ್ ಮಾಡಿದ್ದೆ ಅಷ್ಟೇ. ಅವಾಗ ಸಣ್ಣ ಕಟ್ ಮಾಡ್ಬಿಟ್ಟಿದ್ದೆ. ಸಣ್ಣ ಕಟ್ ಮಾಡ್ಬಿಟ್ಟು ಏನು ಮಾಡ್ಬಿಟ್ಟಿದ್ದೆ, ಹಂಗೆ ತೆಗೆದು ಹಿಂಗೆ ಹಾಕ್ಬಿಟ್ಟಿದ್ದೆ. ಹೆಂಗೆ ಹೋಗ್ಬಿಟ್ಟಿದ್ದೆ ಹಂಗೆ ಮಾಡಬಾರ್ದು. ದಪ್ಪ ಸ್ಲೈಸಸ್ ಮಾಡಬೇಕು. ದಪ್ಪ ಸ್ಲೈಸಸ್ ಮಾಡಿ ಸಮ ಪ್ರಮಾಣ ಅಂತ ಏನಿಲ್ಲ, ಅಂದಾಜಿಗೆ ಹಾಕ್ತೇನೆ. ನನ್ನ ಹತ್ರ ಮೆಜರ್ಮೆಂಟ್ ಇಲ್ಲ ನೋಡಿ ಸಮ ಪ್ರಮಾಣದಲ್ಲಿ ಹಾಕೋದಕ್ಕೆ. ಸ್ಪೂನಲ್ಲಿ ತೆಗ್ದು ಮೈದೆಟ್ಟು ಹಾಕ್ತೆ, ತೆಗ್ದು ಕಾರ್ನ್ಫ್ಲವರ್ ಹಾಕ್ತೆ. ಸೂಪರ್ ಟೇಸ್ಟಿಯಾಗಿ ಬಂತಲ್ಲ. ನೆಕ್ಸ್ಟ್ ಮಾಡ್ಬೇಕಾದ್ರ ಜೊತೆಗೆ ಇದು ಗ್ರೀನ್ ಚಟ್ನಿ ಮಾಡಿ. ಗ್ರೀನ್ ಚಟ್ನಿ ಮಾಡ್ಬೋದು. ಇಷ್ಟು ಜೊತೆಗೆ ಈರುಳ್ಳಿ ಚೆನ್ನಾಗಿರುತ್ತೆ. ಸರಿ ಆಯ್ತು. ಬಟ್ ಸ್ವಲ್ಪ ಮಾಡು ಅಷ್ಟೇ. ಅದು ಮಾಡಿ ಇಷ್ಟನ್ನ ಕ್ವಾಂಟಿಟಿ ಅದು ವಾರದೊಳಗೆ ಖಾಲಿ ಹೋಗ್ಬೇಕು. ಒಂದು ವಾರ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಟು ಕೂಡ ಇರೋಂಥದ್ದು. ಅದಕ್ಕಿಂತ ಹೊರಗಡೆ ತಂದ್ಬಿಟ್ರೆ ಬೆಟರ್ ಇರುತ್ತೆ ನೋಡಿ. ತಗೊಂಬರಲ್ಲ, ಬೇಡ. ಗ್ರೀನ್ ಚಟ್ನಿ ಸಿಗುತ್ತೆ, ಮೋಸ್ಟ್ಲಿ ಸಿಗುತ್ತೆ. ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಅಂತ ಸಿಗುತ್ತೆ. ಆಮೇಲೆ ಟೊಮೊಟೊ ಕೆಚಪ್ ಅವೆಲ್ಲ ಚೆನ್ನಾಗಿರುತ್ತೆ. ಅದು ತಗೊಂಬಂದು ಆ ಕಡೆ ತಿನ್ಬೇಕು. ಇದು ನಾವೇನು ಮಾಡ್ಬೇಕು ಗೊತ್ತಾ, ಇದು ನಾವು ಮನೇಲಿ ಮಾಡ್ತೀವಿ ಅಂತಂದರೆ ಅದು ಒಂದು 5-6 ಜನ ಇರಬೇಕು. ಒಂದಿಷ್ಟು ಮಾಡಿದ್ರು ಕೂಡ ಹಾಕ್ಕೊಟ್ಬಿಟ್ರೆ ಖಾಲಿ ಆಗೋ ಥರ. ಈಗ ನಾವಿಬ್ಬರೇ ಇಷ್ಟೊಂದು ಮಾಡೋಕ್ಕಲ್ಲ, ನಮಗೆ ಬೇಕಾಗಿರೋದು ಇಷ್ಟ ಆಗಿರುತ್ತೆ ಒಂದು 2 ಸುತ್ತಿಗೆ. ಇಷ್ಟು ಮಾಡೋಕೆ ಹೋಗಿ ಇಷ್ಟು ಮಾಡಿರ್ತೀವಿ, ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕಿಂತ ಹೊರಗಡೆ ಏನಾರ ಅಕಸ್ಮಾತ್ ಮಿಕ್ಕಿದ್ರು ಬೇರೆ ಸಾಂಬಾರಿಗೆ ಹಾಕಿ ಬಂದ್ಬಿಡು. ತಿಂಡಿಗೋ ಏನಾರ ಟೊಮಟೊ ಬಾತು ಪಲಾವ್ ಮಾಡ್ತೀವಲ್ವಾ, ದಬ್ಬರ ಮಾಡುತ್ತೀರಾ? ಆಯಿತು, ಅದಕ್ಕೆ ಹಾಕಿದ್ರೆ ಆಗೋಗ್ಬಿಡುತ್ತೆ, ಖಾಲಿನೂ ಆಗುತ್ತೆ. ಓಕೆ,
ಸಾಂಗ್ ಆಗ್ತಾ ಕುಣಿಯಲ್ಲ, ಈ ಕುಣಿಯದ ಸಾಂಗ್ ಹೇಳ್ಕೊಂಡು. ನಾನು ಸಣ್ಣ ಪಾಪನಾ? ಯಾಕೆ ನಾನು ಸಣ್ಣ ಪಾಪು ಕ್ಯಾಪ್ಚರ್ ಮಾಡ್ತಿದ್ಯಾ? ರೀಲ್ಸ್ ಹಾಕು ಅಂದ್ರೆ ರೀಲ್ಸ್ ಮಾಡೋಣ ಮಾಡ್ತೀಯ? ಯಾಕನಾ ಒಂದು 3 ಇಂದ 4 ಕಟ್ ಮಾಡಲಾ? ಏನೋ ಹೇಳ್ತ್ಯಾ? ಏನು ಹೇಳಲ್ಲ ನನ್ನ ಡ್ಯಾನ್ಸ್ ಹೇಗಿದೆ ಕಮೆಂಟ್ ಮಾಡಿ ಅನ್ನು. ನನ್ನ ಡ್ಯಾನ್ಸ್ ಹೇಗಿದೆ ಕಮೆಂಟ್ ಮಾಡಿ ಅನ್ನು. ಕುಕ್ಕು ಹೇಳ್ತಾಳೆ ಯಾಕೆ ಆಫ್ ಮಾಡೈ? ಮರ್ಯಾದೆ ತೆಗಿಯಕ್ಕೆ ನಾನು ಮರ್ಯಾದೆ ತೆಗಿಳಿ ಫಸ್ಟ್. ಅಯ್ಯೋ ದೇವ್ರೇ, ನೋಡಿ ಫ್ರೆಂಡ್ಸ್, ಕಟ್ಟೆ ಮಾಡಲ್ಲ. ನೀನ್ ತೋರ್ಸ್ಕ ಹಂಗೆ. ನೋ ತೋರ್ಸ್ಕಳೆ. ನೋ ನಾನು ಹೋಗಿನಪ್ಪ. ಕಾಣದಾಗಿರ್ತೀಯಾ? ಗೊತ್ತಿತ್ತು ನನಗೆ ಬರ್ತೀಯಾ ಅಂತ. ಆಫ್ ಮಾಡ್ತೀನಿ ನಮ್ಮನ್ನ. ಅಲ್ಲಿ ಕಾಣ್ತಿಲ್ಲ ಮಿರರಲ್ಲಿ. ಹೊರ್ಗಡೆ ಹೋಗ್ಬಿಡ್ದೆ ನಾನು. ಹಾಗೆ ಡ್ರೈ ಗೋಬಿ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಗೋಬಿ ಮಂಚೂರಿ ಮಾಡೋದು ಏನು ನಾವು ಔಟ್ಸೈಡ್ ತೊಗೊಂಡು ಬಂದು ತಿಂತೀವಲ್ವಾ, ಅದಕ್ಕಿಂತ ಈ ಡ್ರೈ ಗೋಬಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಕ್ರಿಸ್ಪಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಮಾಡಿದ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್. ಕುಕು ಬಾಯ್ ಹೇಳು. ಬಾಯ್ ಗಾಯ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಒನ್ಸ್ ಅಗೇನ್.